ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಶ್ರೀ 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 ಭಾರತೀ ತೀರ್ಥಸ್ವಾಮಿನಃ ಚರಣಾರವಿಂದಾಭ್ಯಾಂ ನಮಃ. ಶ್ರೀ 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 ವಿಧುಶೇಖರ ಭಾರತೀ ಸ್ವಾಮಿನಃ ಚರಣಾರವಿಂದಾಭ್ಯಾಂ ನಮಃ. ಕಲ್ಯಾಗೋಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೀವತೀಂ ಧೀನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಹೋದ ಒಂದು ಭಾಗದಲ್ಲಿ ನಾವು ಶಂಕರ ಭಗವತ್ಪಾದರು ಜಗನ್ಮಾತೆಯಾಗಿರ್ತಕ್ಕಂತಹ ತಾಮಸಿ ರೂಪಳಾಗಿರ್ತಕ್ಕಂತಹ ಆ ದೇವಿಯನ್ನ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹಾಗೆ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿದ್ರು ಅನ್ನೋದನ್ನು ಕೂಡ ನಾವು ಹೋದ ಭಾಗದಲ್ಲಿ ಬಹಳ ವಿಶದವಾಗಿ ಹೇಳಿದ್ದೀವಿ. ಈ ಒಂದು ಪ್ರಾರ್ಥನೆಯಿಂದ ಸಂತೃಪ್ತಳಾಗಿರ್ತಕ್ಕಂತಹ ಜಗನ್ಮಾತೆ ಶಂಕರ ಭಗವತ್ಪಾದರಿಗೆ ಕೇಳ್ತಾ ಇದ್ದಾಳಂತೆ, ಅಯ್ಯ, ನಾನು ಈ ಒಂದು ತಾಮಸಿ ರೂಪದಲ್ಲಿ ಸಂಹಾರ ಕಾರ್ಯವನ್ನು ನಾನು ಕೈಗೊಳ್ಳಬೇಕು, ನೀನು ಪಕ್ಕಕ್ಕೆ ಹೊರಟೋಗ್ಬಿಡು, ನಾನೀಗ ನನ್ನ ಕಾರ್ಯಕ್ಕೆ ಮುಂದಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಆ ಜಗನ್ಮಾತೆಯನ್ನ ಮಾತಿನಲ್ಲೇ ಭಗವತ್ಪಾದರು ಕಟ್ಟಾಕ್ಬಿಟ್ಟಿದ್ದಾರೆ. ಅಮ್ಮ, ನಾನು ನಿನಗೊಂದು ಕೋರಿಕೆಯನ್ನು ಕೇಳ್ತಾ ಇದ್ದೀನಿ ಹಾಗೆ ಅಂತ ಹೇಳಿ ಆ ಮಾತನ್ನು ಕೇಳಿದಂತಹ ಜಗನ್ಮಾತೆ ಕೇಳ್ತಾಳೆ, ಅಯ್ಯ, ನಿನ್ನ ಈ ಸ್ತೋತ್ರಗಳಿಗೆ ನೀನು ಪಠಿಸಿದಂತಹ ಈ ಪ್ರತಿಯೊಂದು ಆ ಸ್ತೋತ್ರಕ್ಕೆ ನಾನು ಅತ್ಯಂತ ಸಂತೋಷಗೊಂಡಿದ್ದೀನಿ, ನಿನಗೇನು ವರ ಬೇಕು ಕೇಳು ಅಂತ ಹೇಳಿ ಆ ಜಗನ್ಮಾತೆ ಕೇಳ್ತಾ ಇದ್ದಾಳಂತೆ. ಆಗ ಆ ಜಗನ್ಮಾತೆಯ ಆ ಒಂದು ಪದಗಳು, ಆ ಬಂದಿರತಕ್ಕಂತಹ ಮಧುರವಾಗಿರ್ತಕ್ಕಂಥ ವಾಣಿ ಕಚ್ಚಪಿ ಅಂತಕ್ಕಂತಹ ಶಾರದಾ ಮಾತೆಯ ಆ ವೀಣೆಯ ನಾದವನ್ನು ಕೂಡ ಮೀರಿಸ್ತಕ್ಕಂಥದ್ದಾಗಿದ್ದಂತೆ. ಆ ತಾಯಿಯ ಜಗನ್ಮಾತೆಯ ಆ ವಾಕ್ಯಗಳು, ಆ ಒಂದು ಲಹರಿ ಯಾರೂ ಕೂಡ ಸರಿಸಾಟಿ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಈ ಒಂದು ಮಾತನ್ನು ಕೇಳಿದಂತಹ ಜಗನ್ಮಾತೆ ನಿನಗೇನು ವರ ಬೇಕು ಕೇಳು ಅಂತ ಕೇಳಿದಾಗ, ಅಮ್ಮ, ನನಗೆ ಅಂಥ ದೊಡ್ಡ ವರ ಏನು ಬೇಡ ತಾಯಿ, ನನಗೆ ಚಿಕ್ಕಂದಿನಿಂದಲೂ ಕೂಡ ಪಗಡೆ ಆಟ ಆಡಬೇಕು ಅಂತ ಆಸೆ. ಆದರೆ ನಾನು 7ನೇ ವಯಸ್ಸಿಗೆ ಸನ್ಯಾಸತ್ವ ಸ್ವೀಕಾರ ಮಾಡಿಬಿಟ್ಟಿದ್ದೀನಿ. ಯಾವಾಗ ನಾನು ಈ ಸನ್ಯಾಸತ್ವ ಸ್ವೀಕಾರ ಮಾಡಿದ್ನೋ, ನಾನು ಯಾರ ಜೊತೆಲೂ ಕೂಡ, ಯಾವ ಮಾತೆಯ ಜೊತೆಯಲ್ಲೂ ಕೂಡ ಈ ಪಗಡೆ ಆಟ ಆಡೋದಕ್ಕೆ ನಾನು ಆಗೋದಿಲ್ಲ. ಹಾಗಾಗಿ ಇಂತಹ ಒಂದು ಕೋರಿಕೆ ನನ್ನ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಪ್ರತಿ ಸತಿ ಅದನ್ನು ನಾನು ಜ್ಞಾಪಿಸ್ಕೊಂಡಾಗಲೂ ಕೂಡ ಅದು ನನಗೆ ಅದೊಂದು ಶೂಲದಂತೆ ಇರಿತಾ ಇದೆ ತಾಯಿ. ಹಾಗಾಗಿ ನನ್ನ ಈ ಒಂದು ಕೋರಿಕೆಯನ್ನು ನೀನು ನೆರವೇರಿಸ್ತೀಯಾ ಅಂತ ಹೇಳಿ ಆ ಜಗನ್ಮಾತೆಗೆ ಅವರು ಕೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಮಾತನ್ನು ಕೇಳ್ತಾ ಇದ್ದಾರೆ, ಅಮ್ಮ, ನೀನು ಪರಮೇಶ್ವರನ ಜೊತೆ ಪಗಡೆ ಆಟ ಆಡ್ತೀಯಂತಲ್ಲ, ಅದು ಬಹಳ ವಿಖ್ಯಾತಿ. ಹಾಗಾಗಿ ಯಾವಾಗಲೂ ನೀನೇ ಗೆಲ್ತೀಯಂತೆ. ಹಾಗಾಗಿ ಈ ಪಗಡೆ ಆಟದಲ್ಲಿ ನೀನು ನಿಷ್ಣಾತಳು. ಈ ನಿಷ್ಣಾತಳಾಗಿರ್ತಕ್ಕಂತಹ ನೀನು ಜಗನ್ಮಾತೆ, ನಿನ್ನ ಜೊತೆ ನಾನು ಈ ಒಂದು ಪಗಡೆ ಆಟ ಆಡಬೇಕು ಅನ್ನುವಂಥ ಒಂದು ಕೋರಿಕೆ ಇದೆ. ಅಮ್ಮ, ದಯವಿಟ್ಟು ನೆರವೇರಿಸ್ಕೊಡು ತಾಯಿ ಅಂತ ಅತ್ಯಂತ ಭಕ್ತಿಯಿಂದ ದೀನನಾಗಿ ಕೇಳ್ಕೊತಾ ಇದ್ದಾರಂತೆ ನಮ್ಮ ಭಗವತ್ಪಾದರು. ಆಗ
ನಾನು ಈ ಒಂದು ಕೋರಿಕೆಗೋಸ್ಕರವಾಗಿಯೇ ನಾನು ಈ ದೇವಸ್ಥಾನದಲ್ಲಿ ರಾತ್ರಿ ಉಳ್ಕೊಂಡಿದ್ದೀನಿ. ಯಾಕೆಂದರೆ ನೀನು ಸಂಹಾರಕ್ಕೋಸ್ಕರವಾಗಿ ಈಚೆ ಬರ್ತೀಯಾ ಅನ್ನೋ ವಿಚಾರ ನನಗೆ ಗೊತ್ತಿದೆ. ಹಾಗಾಗಿ ನಾನು ಈ ಒಂದು ವಿಚಾರವನ್ನು ಕೇಳೋಣ, ನಿನ್ನ ಜೊತೆಯಾಗಲಿ ಈ ಒಂದು ಪಗಡಿ ಆಟ ಆಡೋದಕ್ಕೆ ಒಂದು ಅವಕಾಶ ಸಿಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ ಅಮ್ಮ. ನನ್ನ ಈ ಕೋರಿಕೆಯನ್ನು ನೆರವೇರಿಸ್ಕೊಡ್ತಾಯಿ ಅಂತ ಆ ಜಗನ್ಮಾತೆಯನ್ನು ಶಂಕರ ಭಗವತ್ಪಾದರು ಕೇಳ್ತಾರಂತೆ. ಆಗ ಆ ಒಂದು ಮಾತನ್ನು, ಆ ಒಂದು ಪ್ರೀತಿ, ಆ ಒಂದು ಶ್ರದ್ಧೆ, ಆ ಕೋರಿಕೆಯನ್ನು ಜಗನ್ಮಾತೆ ಅತ್ಯಂತ ಸಂತೋಷದಿಂದ ಆಗ್ಲಿನಪ್ಪ ಅಂತ ಹೇಳಿ ಅವಳು ಅನುಗ್ರಹಿಸಿ ಒಪ್ಕೊಂತಾಳಂತೆ. ನಿನ್ನ ಸ್ತೋತ್ರದಿಂದ ನಿನ್ನ ಭಕ್ತಿ, ನಿನ್ನ ವಿನಯ, ಆ ನಿನ್ನ ಹೃದಯದಲ್ಲಿರ್ತಕ್ಕಂತಹ ಅಪಾರವಾಗಿರ್ತಕ್ಕಂತಹ ಆ ಮಾತೃ ಮಮತೆ, ಇವೆಲ್ಲ ಕೂಡ ನಾನು ನಿನಗೆ ಇಲ್ಲ ಅಂತ ಹೇಳೋದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಆದ್ರಿಂದ ನೀನು ನನಗೆ ಇಷ್ಟು ಸಂತೋಷವನ್ನು ಮಾಡಿದೀಯಾ ಅನ್ನೋದಾದರೆ ಖಂಡಿತವಾಗ್ಲೂ ಕೂಡ ನಾನು ನಿನ್ನ ಜೊತೆ ಆಡ್ತೇನೆ ಅಂತ ಹೇಳ್ತಾಳಂತೆ. ಮುಂದೆ ಇನ್ನೊಂದು ಮಾತು ಹೇಳ್ತಾಳೆ, ಅಯ್ಯ ನಾನು ಯಾವಾಗಲೂ ಕೂಡ ಪರಮೇಶ್ವರನ ಜೊತೆ ಈ ಒಂದು ಆಟವನ್ನು ಆಡುವಾಗ ಒಂದು ಪಂದ್ಯವನ್ನು ಇಡ್ತೇನೆ. ಯಾರು ಗೆಲ್ತಾರೋ ಅವರು ಈ ಒಂದು ಪಂದ್ಯದಲ್ಲಿ ಗೆದ್ದ ಹಾಗೆ ಅಂದಾಗ, ಏನದು ಪಂದ್ಯ ಅಂತಂದರೆ ಪರಮೇಶ್ವರ ಏನಾದರೂ ಗೆದ್ದು ಬಿಟ್ರೆ ಆಟದಲ್ಲಿ 1 ವರ್ಷಗಳ ಕಾಲ ಆ ಪರಮೇಶ್ವರ ಹೇಳಿದ ಮಾತನ್ನು ನಾನು ಕೇಳಬೇಕು. ಅಕಸ್ಮಾತ್ ಆಗಿ ನಾನೇನಾದರೂ ಗೆದ್ದು ಬಿಟ್ರೆ, ಅಂದರೆ ಜಗನ್ಮಾತೆ ಏನಾದರೂ ಗೆದ್ದು ಬಿಟ್ರೆ, ಯಾವ ಕಾಲದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಯಾವ ಪ್ರಶ್ನೆಯನ್ನು ಕೇಳಿದರೂ ಕೂಡ ಮನಸ್ಸಿಗೆ ನೋವು ಮಾಡಿಕೊಳ್ಳದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಜಾರಿಲ್ಲದೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಒಂದು ಪಂದ್ಯ. ಆದರೆ ಜಗನ್ಮಾತೆ ಒಂದು ಹೇಳ್ತಾಳೆ, ನಾನು ಯಾವ ವಿಧವಾಗಿರ್ತಕ್ಕಂಥ ಭೌತಿಕ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಾನು ಯಾವಾಗಲೂ ಕೇಳೋದಿಲ್ಲ. ಲೋಕಕ್ಕೆ ಕಲ್ಯಾಣವಾಗ್ತಕ್ಕಂತಹ ಪ್ರಶ್ನೆಗಳು, ಆ ಒಂದು ಪ್ರಶ್ನೆಗಳಿಂದ ಆ ಪರಮೇಶ್ವರ ನನಗೆ ಉತ್ತರವನ್ನು ಕೊಡ್ತಿದ್ದಾನೆ. ಯಾವಾಗಲೂ ನಾನೇ ಗೆಲ್ಲೋದು, ಬಹಳ ಇದ್ರಾಗ ಹೇಳ್ಕೊತಿದ್ದಾಳೆ, ನಾನೇ ಗೆಲ್ಲೋದು ಯಾವಾಗ್ಲೂ. ಹಾಗಾಗಿ ನಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ಕೂಡ ಆ ಪರಮೇಶ್ವರ ಉತ್ತರ ಕೊಡ್ತಾನೆ ಹಾಗೆ ಅಂತ ಹೇಳಿ. ಆ ಪ್ರಶ್ನೆಗಳೆಂಥದ್ದು ಅಂತಂದರೆ ಲೋಕ ಕಲ್ಯಾಣ ಅಂತ ನಾನು ಈಗಾಗಲೇ ಹೇಳಿದೆ. ಆ ಲೋಕ ಕಲ್ಯಾಣಕ್ಕಾಗಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಆ ಭಗವಂತ ಕೂಡ ಅತ್ಯಂತ ಸರಳವಾಗಿ ಉತ್ತರವನ್ನು ಕೊಟ್ಟಿದ್ದಾನೆ. ಈ ಒಂದು ಮಾತಿಗೆ ಒಂದು ಉದಾಹರಣೆಯಾಗಿ ಹೇಳಬೇಕು ಅನ್ನೋದಾದರೆ, ವಿಷ್ಣು ಸಹಸ್ರನಾಮಕ್ಕಿಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವುಗಳು ಏನು ಹೇಳ್ತೀವಿ ಅಂದರೆ, ಯಾವ ನಾಮದಿಂದ ಮನುಷ್ಯ ಉದ್ಧಾರ ಆಗಿಬಿಡ್ತಾನೆ, ಸುಲಭವಾಗಿರ್ತಕ್ಕಂಥ ಮಾರ್ಗ ಯಾವುದು ಅಂತ ಕೇಳಿದಾಗ ಪರಮೇಶ್ವರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳಿ, ರಾಮನಾಮವನ್ನು ಯಾರು ಪಠನೆ ಮಾಡ್ತಾರೋ ಅವರು ಜೀವನದಲ್ಲಿ ಉದ್ಧಾರ ಆಗಿಬಿಡ್ತಾರೆ ಅನ್ನೋ ಮಾತನ್ನು, ಇಂತಹದೇ ಅನೇಕ ಪ್ರಶ್ನೆಗಳನ್ನು ಕೇಳಿ ಆ ಒಂದು ಪರಮೇಶ್ವರನಿಂದ ಅನೇಕ ಸ್ತೋತ್ರಗಳು, ಕವಚಗಳು, ಹಾಗೆ ಪಂಚರಿಕೆಗಳು, ಸಹಸ್ರನಾಮ ಸ್ತೋತ್ರಗಳು, ಅಷ್ಟೋತ್ತರಗಳು, ಶತನಾಮ ಸ್ತೋತ್ರಗಳು, ಹೀಗೆ ಅನೇಕ ವಿಧವಾಗಿರ್ತಕ್ಕಂಥದ್ದು ರೂಪುಗೊಂಡಿದೆ. ಅಂದರೆ ನನ್ನ ಪ್ರಶ್ನೆಗಳಿಂದ ಭಗವಂತನಿಂದ ಉತ್ತರ ಬಂದಿರತಕ್ಕಂಥದ್ದು. ಹಾಗಾಗಿ ಈ ರೀತಿಯಾಗಿ ಅತ್ಯಂತ ಲೋಕ ಕಲ್ಯಾಣಕ್ಕೆ, ಜನಗಳಿಗೆ ಉದ್ಧಾರ ಆಗ್ತಕ್ಕಂತಹ ಅನೇಕ ವಿಷಯಗಳು ಆ ಭಗವಂತನಿಂದ ಹೇಳಲ್ಪಟ್ಟಿದೆ ಅನ್ನೋ ಮಾತನ್ನು ಆ ಜಗದಂಬಿಕೆ ಆ ಶಂಕರ ಭಗವತ್ಪಾದರಿಗೆ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸ್ತಾ ಇರ್ತಕ್ಕಂತಹ ಆ ಪಕ್ಕದಲ್ಲಿದ್ದಂತಹ ಸುಂದರೇಶ್ವರ ಮನಸ್ಸಿನಲ್ಲೇ ನಕ್ಕೋತಾನಂತೆ. ಇದರಲ್ಲಿ ನಿನ್ನ ಜಯ ಏನು, ನನ್ನ ಸೋಲೇನು, ಇದು ಲೋಕ ಕಲ್ಯಾಣಕ್ಕೋಸ್ಕರ ಅಲ್ವೇ ಅಂತ ಹೇಳಿ ಪಕ್ಕದಲ್ಲೇ ಆ ಇದ್ದಂತಹ ಇವರು ಸುಂದರೇಶ್ವರ ನೋಡಿ ನಕ್ಕೊಂಡು ಹೇಳ್ತಾ ಇದ್ದಾನೆ ಈ ಮಾತನ್ನ. ಹಾಗೆ ಆಕೆ ಪ್ರಶ್ನೆ ಯಾತಕ್ಕೋಸ್ಕರ ಹಾಕ್ತಾ ಇದ್ದಾಳೆ, ಯಾರಿಗೋಸ್ಕರವಾಗಿ? ಸರ್ವ ಪ್ರಪಂಚ ಮಾನವ ದಾನವ ದೇವಾನು ದೇವತೆಗಳಿಗೆ ಮುಕ್ತಿಯನ್ನು ಪ್ರಸಾದಿಸೋದಕ್ಕೋಸ್ಕರವಾಗಿ ಈ ಒಂದು ಪ್ರಶ್ನೆಗಳು, ನಾವು ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು. ಹಾಗಾದರೆ
ಯಾರು ಯಾರಿಗೂ ಕಡಿಮೆ ಇಲ್ಲ. ಪ್ರಶ್ನೆ ಕೇಳ್ತಕ್ಕಂಥದ್ದು ಒಂದು ಒಳ್ಳೆಯ ಒಂದು ಮಾರ್ಗ, ಅದಕ್ಕೆ ಸಮಾಧಾನವನ್ನು ಹೇಳ್ತಕ್ಕಂಥದ್ದು ಇನ್ನೊಂದು. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು ನಡೆಯುತ್ತೆ ಅನ್ನೋದಾದರೆ ನಡೀಲಿ ಅಂತ ಹೇಳಿ ಪರಮೇಶ್ವರ ತಾನು ಅದ್ಭುತವಾಗಿ ಆಡಿದ್ರೂ ಕೂಡ ಇಚ್ಛೆ ಪಟ್ಟು ಸೋಲ್ತಾ ಇದ್ರಂತೆ. ಹಾಗಾಗಿ ಇದರಲ್ಲಿ ಯಾರು ಮೇಲೂ ಇಲ್ಲ, ಯಾರು ಕಡಿಮೆ ಇಲ್ಲ ಅನ್ನೋ ಮಾತನ್ನ ಆ ಪರಮೇಶ್ವರ ತನ್ನ ಮನಸ್ಸಿನಲ್ಲೇ ಅನ್ಕೋತಿದ್ದಾನಂತೆ. ಆಮೇಲೆ ಈ ಮಾತುಕತೆ ನಡೀತಾ ಇದೆ. ಈ ಮಾತುಕತೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸುಂದರೇಶ್ವರ ಧರಿಸಿರ್ತಕ್ಕಂತಹ ಆ ಮುಖ ಭಾಗದಿಂದ, ಆ ಜಟ ಭಾಗದಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಿರಣ ಹೊರಗಡೆ ಬರುತ್ತಂತೆ. ಅದು ಆ ಆದಿಶಂಕರರ ಶರೀರದಲ್ಲಿ ಅದು ಪ್ರವೇಶವನ್ನು ಮಾಡಿಬಿಡುತ್ತೆ. ಅದನ್ನು ಜಗದಂಬೆ ಗಮನಿಸೋದೇ ಇಲ್ಲ. ಆಗ ಆದಿಶಂಕರರ ಶರೀರ ಹಾಗೆ ಹೃದಯ ಒಂದು ಕ್ಷಣಕಾಲ ದಿವ್ಯಾನುಭೂತಿಗೆ ಒಳಗಾಗ್ಬಿಡುತ್ತೆ. ಯಾಕಂದರೆ ಪರಮೇಶ್ವರನಲ್ಲಿದ್ದಂತಹ ಒಂದು ಶಕ್ತಿ, ಆ ಒಂದು ಕಿರಣ ಆ ಶರೀರದಲ್ಲಿ ಪ್ರವೇಶ ಆಗಿದೆ ಅನ್ನೋದಾದರೆ ಒಂದು ದಿವ್ಯಾನುಭೂತಿ ಆಗಲೇಬೇಕು. ಹಾಗಾಗಿ ಅಂತಹ ಒಂದು ದಿವ್ಯಾನುಭೂತಿ ಆಯ್ತಂತೆ ಆ ಶಂಕರ ಭಗವತ್ಪಾದರಿಗೆ. ಆಮೇಲೆ ಆ ಮರುಕ್ಷಣದಲ್ಲೇನೆ ಈ ಒಂದು ಪ್ರಾರ್ಥನೆಯನ್ನು ಶಂಕರ ಭಗವತ್ಪಾದರು ಮಾಡ್ತಾರಂತೆ. ಶಿವ, ಪರಮೇಶ್ವರ, ಪರಶಿವ, ನಾನು ಈ ತಾಯಿಯ ಜೊತೆ ಪಂದ್ಯವನ್ನು ಆಡ್ತಾ ಇದ್ದೀನಪ್ಪ. ಈ ಪಂದ್ಯವನ್ನು ಆಡುವಾಗ ನಾನು ನಿನಗೊಂದು ವರವನ್ನು ಕೇಳ್ತಾ ಇದ್ದೀನಿ. ಏನು ಅಂದರೆ, ನಿನ್ನ ಒಂದು ಅನುಗ್ರಹದಿಂದ, ನಿನ್ನ ಒಂದು ಭಾವನಾ ರೂಪದಲ್ಲಿ ನನಗೆ ಸ್ಫುರಿಸಬೇಕು. ನನಗೇನು ಬೇಕು ಅನ್ನೋದನ್ನು ನೀನು ನನಗೆ ಕೊಡಿಸ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದಾರಂತೆ. ಆಗ ಇಷ್ಟೆಲ್ಲ ನಡೆದೋಗ್ಬಿಟ್ಟಿದೆ. ಜಗನ್ಮಾತೆ ಕೇಳ್ತಾಳಂತೆ, ಅಪ್ಪ ಶಂಕರ, ಏನು ಪಂದ್ಯ ಅಂತ ಅಮ್ಮ ಕೇಳ್ತಾಳೆ. ಆಗ ಭಗವತ್ಪಾದರು ಅತ್ಯಂತ ವಿನಯದಿಂದ, ಅಮ್ಮ ನಾನು ಸನ್ಯಾಸಿ, ನನಗೆ ನಿನ್ನ ದಿವ್ಯ ಶಕ್ತಿ, ಆ ಒಂದು ಕೃಪೆಯಿಂದ ನನಗೆ ಉಂಟಾಗಿರ್ತಕ್ಕಂತಹ ಶಕ್ತಿ ಏನು ಅಂತಂದರೆ ನಿನ್ನನ್ನು ಹಾಡಿ ಹೊಗಳ್ತಕ್ಕಂತಹ ಒಂದು ಕವಿತಾ ರಚನಾ ಪಟುತ್ವ, ಅದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಹಾಗಾಗಿ ನೀನು ತ್ರಿಭುವನ ಜನನಿ, ನಿನ್ನ ಬಳಿ ಇಲ್ಲದೆ ಇರತಕ್ಕಂಥದ್ದು ಯಾವುದು ಇಲ್ಲ ತಾಯಿ. ಹಾಗಾಗಿ ಆದ್ದರಿಂದ ಒಂದು ವಾಗ್ದಾನವನ್ನು ನಾನು ಪಡವಾಗಿಡ್ತೀನಿ, ನಿನ್ನ ಅಭ್ಯಂತರ ಏನಾದ್ರು ಇದೆಯಾ ತಾಯಿ ಅಂತ ಕೇಳ್ತಾಳಂತೆ. ಯಾವಾಗ ಈ ಮಾತನ್ನು ಕೇಳಿದ್ಲೋ, ಏನು ವಾಗ್ದಾನ ಅಂತ ಕೇಳಿದಾಗ ಆ ತಾಯಿ ಏನು ಕೇಳ್ತಾಳೆ ಅಂತಂತಂದರೆ, ನೀನು ತಾಮಸ ಸ್ವರೂಪವನ್ನು ಬಿಟ್ಟು, ಅಂದರೆ ಈಗಾಗಲೇ ಪ್ರತಿ ದಿವಸ ಸಾಯಂಕಾಲ ತಾಮಸಿ ರೂಪದಲ್ಲಿ ನೀನು ಈಚೆ ಬರ್ತೀಯ. ಈಚೆ ಬಂದು ಲೋಕಕ್ಕೆ ಅಲ್ಲಿದ್ದಕ್ಕಂಥ ಯಾರು ಎದುರು ಸಿಗ್ತಾರೋ ಅವ್ರನ್ನ ನೀನು ಸಂಹಾರ ಮಾಡಿಬಿಡ್ತೀಯ. ಅಂತಹ ಒಂದು ತಾಮಸಿ ಗುಣವನ್ನು ಬಿಟ್ಟು ಸಾತ್ವಿಕ ರೂಪವನ್ನು ಧರಿಸಿ ಲೋಕ ಕಲ್ಯಾಣ ಮಾಡಬೇಕು ತಾಯಿ, ಅದೇ ನನ್ನ ಕೋರಿಕೆ ಅಂತ ಕೇಳ್ತಾರಂತೆ. ಅಕಸ್ಮಾತ್ ನಾನೇನಾದರೂ ಗೆದ್ರೆ ಏನು ಅಂತ ಕೇಳ್ತಾಳೆ. ಇನ್ನೂ ಇದ್ದೇ ಇದೆ, ನೀನು ಮೊದಲಿನ ಥರ ತಾಮಸಿ ರೂಪವನ್ನು ಧರಿಸೋದು, ಸಂಹಾರ ಕಾರ್ಯ ಮಾಡೋದು ಅಷ್ಟೇ. ಆದರೆ ಮೊದಲನೇ ಸಂಹಾರ ನಂದೇ ಆಗಬೇಕು ತಾಯಿ. ಅಕಸ್ಮಾತ್ ನಾನೇನಾದರೂ ಸೋತೋಗ್ಬಿಟ್ರೆ ನಾನೇ ನಿನಗೆ ಬದಲು ಆಹಾರವಾಗಿಬಿಡ್ತೀನಿ ಅಂತ ಹೇಳಿ ಆ ಜಗನ್ಮಾತೆಗೆ ಈ ಶಂಕರ ಭಗವತ್ಪಾದರು ಹೇಳ್ತಾರಂತೆ. ಆಗ ಶಂಕರರ ಆ ನಮ್ರತಾ ಭಾವವನ್ನು ನೋಡಿದ್ದಾರೆ ಆ ಜಗನ್ಮಾತೆ ಮನಸ್ಸಿನಲ್ಲೇ ನಕ್ಕೋತಾಳಂತೆ. ಯಾಕೆಂದರೆ ಪರಮೇಶ್ವರನನ್ನು ನಾನು ಯಾವಾಗಲೂ ಸೋಲಿಸಿದವಳು, ಈ ಆಟದಲ್ಲಿ ಗೆಲುವು ನಂದೇ ಅನ್ನೋ ಒಂದು ಆ ಮನಸ್ಸಿನಲ್ಲಿ ಆ ಜಗನ್ಮಾತೆ ಅಂದ್ಕೋತಾಳಂತೆ. ಆದರೂ ಕೂಡ ಶಂಕರ ಭಗವತ್ಪಾದರು ಆ ಜಗನ್ಮಾತೆಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೇಳ್ತಾರಂತೆ, ಅಮ್ಮ ಒಂದು ವಿಷಯ ಏನು ಅಂದರೆ, ಈ ಒಂದು ಆಟಕ್ಕೆ
ದಾಳಗಳು, ಪಗಡೆ ಆಟಕ್ಕೆ ದಾಳಗಳಿರುತ್ತೆ, ಆ ದಾಳಗಳನ್ನು ನೀನೇ ಸೃಷ್ಟಿ ಮಾಡು. ಆದರೆ ಇದರಲ್ಲಿ ಒಂದು ಮಾತು ಏನಂದರೆ, ನೀನು ಬಯಸೋಗರ ನಿನಗೆ ಬೆಳ್ಳಿ, ಆದರೆ ನಾನು ಬಯಸೋಗರ ನನಗೆ ಬೆಳ್ಳಿ ತಾಯಿ. ಯಾಕೆಂದರೆ ನೀನು ತ್ರಿಭುವನ ಜನನಿ, ಜಗತ್ತೆಲ್ಲ ತಿಳಿದಿರೋಳು. ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನೀನು ಮಾಡ್ಕೊಂಡ್ಬಿಡ್ತೀಯ. ಆದರೆ ಅದು ನನ್ನ ಒಂದು ಹತೋಟಿನಲ್ಲಿ ಇರೋದಿಲ್ಲ. ಆಗ ನಾನು ಸೋಲಿಸಲೇಬೇಕು ಅಂತ ಹೇಳಿ ನಿನಗೆ ಯಾವ ಗರ ಬೇಕು ನೀನು ಹಾಕ್ಕೊಂತೀಯ, ನಿನಗೆ ಯಾವ ಇಷ್ಟ ಬರುತ್ತೋ ಗರ ನೀನು ನನಗೆ ಬೀಳಲಿ ಅಂತ ನೀನು ಸಂಕಲ್ಪ ಮಾಡ್ತೀಯ. ಅದು ಹಾಗಾಗೋದು ಬೇಡ. ಅಮ್ಮನವರು ನಿನ್ನಗೇನು ಗರ ನಿನಗೇನು ಬೇಕು ನೀನು ಹಾಕೋ, ನನ್ನ ಮನಸ್ಸಿನಲ್ಲಿ ಯಾವ ಗರಗಳು ಬೇಕೋ, ಯಾವ ರೀತಿ ಬೇಕೋ ಅದನ್ನು ನನಗೆ ಬೀಳೋ ಹಾಗೆ ನೀನು ಅನುಗ್ರಹಿಸಬೇಕು ಅಂತ ಹೇಳಿ ಆ ಶಂಕರ ಭಗವತ್ಪಾದರು ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾರಂತೆ. ಆಗ ಕರುಣಾಮಯಿ ಆಗಿರ್ತಕ್ಕಂತಹ ಆ ಜಗನ್ಮಾತೆ ಅದಕ್ಕೆ ಒಪ್ಕೊಂತಾಳೆ. ಹಾಗೆ ಆಗಲಿ, ನನ್ನ ಗರಗಳು ನನಗೆ, ನಿನ್ನ ಗರಗಳು ನಿನಗೆ ಬೀಳಲಿ ಅಂತ ಹೇಳಿ ಅತ್ಯಂತ ಸಂತೋಷದಿಂದ ಆ ಜಗನ್ಮಾತೆ ಒಪ್ಕೊಂತಾಳಂತೆ. ಆಗ ಅಲ್ಲೇ ಇದ್ದಂತಹ ಆ ದೇವಸ್ಥಾನದಲ್ಲೇ ಇದ್ದಂತಹ ಅರಿಶಿನ, ಕುಂಕುಮ ಹಾಗೂ ಚಂದನ ಇವುಗಳನ್ನೆಲ್ಲ ಸೇರಿಸಿ ಅತ್ಯಂತ ಅಚ್ಚುಕಟ್ಟಾಗಿ 8 ರೇಖೆಗಳು ಇರ್ತಕ್ಕಂತಹ ಮನೆಗಳನ್ನು ಆ ಭಗವತ್ಪಾದರು ಬರೀತಾರಂತೆ. ಯಾವಾಗ ಆ 8 ರೇಖೆಗಳನ್ನು ಇದ್ದಂತಹ ಒಂದು ಇದನ್ನು ಬರೀತಾರೋ ಆಗ ಆಟ ಆರಂಭವಾಗುತ್ತಂತೆ. ಚಂದನದ ಪುಡಿಗಳಿಂದ ಅರಿಶಿನ, ಕುಂಕುಮ ಇವುಗಳೆಲ್ಲನೂ ಸೇರಿಸಿ ಆ ಒಂದು ಮನೆಗಳನ್ನು, ಚಕ್ರವನ್ನು ರಚಿಸ್ತಾರೆ. ಅಮ್ಮನವರ ಪಾದಗಳ ಹತ್ತಿರ ಇದ್ದಂತಹ ಪೂಜೆ ಮಾಡಿರ್ತಕ್ಕಂತಹ ಆ ಒಂದು ಪುಷ್ಪಗಳನ್ನೇ ಕಾಯಿಗಳಾಗಿ ಇಟ್ಕೊತಾರಂತೆ. ಆಮೇಲಿಂದ ಆ ಅಮ್ಮನವರು ಆ ದೇವಿಗೆ ಇಟ್ಟಿದ್ದಂತಹ ಮುತ್ತುಗಳು ಅದನ್ನು ಆಕೆ ಕಾಯಿಗಳಾಗಿ ಇಟ್ಕೊತಾರೆ. ಪಗಡೆ ಆಟದಲ್ಲಿ ಕಾಯಿಗಳನ್ನು ಇಟ್ಕೊತಾರೆ. ಹಾಗೆ ಜಗನ್ಮಾತೆಯ ಪ್ರಸಾದದ ಹೂಗಳನ್ನು ಶಂಕರ ಭಗವತ್ಪಾದರು ಇಟ್ಕೊಂಡಿದ್ದಾರೆ. ಆಮೇಲೆ ಮುತ್ತುಗಳನ್ನು ಜಗನ್ಮಾತೆ ಕಾಯಿಗಳಾಗಿ ಇಟ್ಕೊಂಡಿದ್ದಾಳಂತೆ. ಆಗ ಆಟ ಸಂತೋಷವಾಗಿ ಆರಂಭ ಮಾಡೋಣ ಅಂತ ಹೇಳಿ ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ. ಆ ದಾಳಗಳನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಜಗನ್ಮಾತೆ ತನ್ನ ದಿವ್ಯ ಶಕ್ತಿಯಿಂದ ದಾಳಗಳನ್ನು ಅವಳು ಸಿದ್ಧ ಮಾಡ್ತಾಳೆ, ಪ್ರಕಟ ಮಾಡ್ತಾಳೆ. ಆಟಕ್ಕೆ ಎಲ್ಲ ಸಿದ್ಧತೆಯಾಗಿದೆ. ಜಗನ್ಮಾತೆ ಆ ಪೀಠದ ಮೇಲೆ ಅಲಂಕರಿಸ್ತಾಳಂತೆ. ಆ ಜಗನ್ಮಾತೆಯ ಮುಂದ್ಗಡೆ ಶಂಕರ ಭಗವತ್ಪಾದರು ಕೂಡ ಕೂತ್ಕೊಂಡು ಆಟ ಆಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಈ ಒಂದು ಆಟ ಆರಂಭವಾಯಿತು, ಸಾಮಾನ್ಯವಾಗಿ ಆಟ ಆರಂಭವಾದ ತಕ್ಷಣ ಆ ಆಟಗಾರರಿಗೆ ಅತ್ಯಂತ ಉತ್ಸಾಹ, ಲವಲವಿಕೆ ಎಲ್ಲವೂ ಉತ್ಪತ್ತಿ ಆಗ್ಬಿಡುತ್ತೆ. ಅದೇ ರೀತಿಯಲ್ಲಿ ಜಗನ್ಮಾತೆಗೆ ಈ ಆಟ ಬಲು ಇಷ್ಟ. ಪರಮೇಶ್ವರನ ಜೊತೆ ಆಡೋದ್ರಿಂದ ಬಲು ಇಷ್ಟವಾಗಿರೋದ್ರಿಂದ ಈ ಆಟಕ್ಕೆ ಅವಳು ಕೂತಿದ್ದಾಳೆ ಅನ್ನುವಾಗ ಆ ಜಗನ್ಮಾತೆ ತನ್ನಲ್ಲಿದ್ದಂತಹ ತಾಮಸಿ ಗುಣ ಮರ್ತೋಗ್ಬಿಟ್ಟಿದ್ಯಂತೆ. ಅವಳಲ್ಲಿ ಆ ಆಟದ ಮೇಲೆ ಇರ್ತಕ್ಕಂಥ ಆ ಆಸಕ್ತಿ, ಆ ತಾಮಸಿ ಗುಣ ಹೊರಟೋಗ್ಬಿಟ್ಟಿದೆ. ಅವಳು ಮನಸ್ಸಿನಲ್ಲಿ ಅತ್ಯಂತ ಉತ್ಸಾಹ, ಉಲ್ಲಾಸಗಳು ಮೂಡಿಬಿಟ್ಟಿದೆಯಂತೆ. ಆಟ ಆಡುವಂತಹ ಸಡಗರ, ನಾನು ಇವನ್ನ ಸೋಲಿಸ್ಬಿಡಬೇಕು ಅನ್ನೋ ಸಡಗರ ಕೂಡ ಅತ್ಯಂತ ಸಂತೋಷವಾಗಿ ಆಗಿದೆ. ಹಾಗೆ ಅಂಥದ್ದೆಲ್ಲ ಕೂಡ ಒಳ್ಳೆಯದ್ರ ರೂಪಗಳು ಎಲ್ಲ ಕೂಡ ಆಕೆಯಲ್ಲಿ ಮನ ಮಾಡಿಬಿಟ್ಟಿದೆ. ಮುಂದೆ ಶಂಕರರು ಮನಸ್ಸಿನಲ್ಲೇ ಏನ್ಕೋತಾರೆ, ಪರಮೇಶ್ವರ, ನಾನು ಜಗನ್ಮಾತೆಯೊಡನೆ ಆಟ ಆಡ್ತಾ ಇದ್ದೀನಿ. ಈ ಆಟದ ಪರ್ಯಾವಸಾನ ಹೇಗಾಗಬೇಕು ಅಂದರೆ ಲೋಕ ಕಲ್ಯಾಣ ಆಗೋ ರೀತಿಯಲ್ಲಿ ಅನುಗ್ರಹಿಸಬೇಕಪ್ಪ ಅಂತ. ನೋಡಿ ಎಷ್ಟು ಮುಖ್ಯ. ತಾನು ಆಟ ಆಡಿ ಗೆದ್ದು ತನಗೋಸ್ಕರ, ಸ್ವಾರ್ಥಕ್ಕೋಸ್ಕರವಾಗಿ ಕೇಳಲಿಲ್ಲ. ಅವರು ಪರಮೇಶ್ವರನನ್ನು ಕೇಳ್ತಾ ಇದ್ದಾರೆ, ಅಪ್ಪ, ನಾನು ಜಗನ್ಮಾತೆ ಜೊತೆ ಆಡ್ತಾ ಇದ್ದೀನಿ. ಇದರ ಪರ್ಯಾವಸಾನ ಅಂದರೆ ಈ ಆಟದ ಕೊನೆ ಹೇಗಾಗಬೇಕು ಅಂದರೆ ಲೋಕ ಕಲ್ಯಾಣ ಆಗೋ ರೀತಿಯಲ್ಲಿ ಆಗಬೇಕು. ಆದ್ದರಿಂದ ದಯವಿಟ್ಟು ನನಗೆ ಆಶೀರ್ವಾದವನ್ನು ಮಾಡು.
ನನಗೆ ನಾನು ಕೋರಿದಂತಹ ಲೋಕ ಕಲ್ಯಾಣ ಕಾರ್ಯ ಹಾಗೂ ಹಾಗೆ ನೀನು ನನಗೆ ಅನುಗ್ರಹಿಸಬೇಕು ಅಂತ ಹೇಳಿ ಆ ಪರಮೇಶ್ವರನನ್ನ ಅವರು ಭಕ್ತಿಯನ್ನ ಮನಸ್ಸಿನಲ್ಲೇ ಪ್ರಾರ್ಥನೆಯನ್ನ ಮಾಡ್ಕೋತಾರಂತೆ. ಆಮೇಲೆ ಜಗನ್ಮಾತೆಯನ್ನು ಕುರಿತು ಶಂಕರ ಭಗವತ್ಪಾದರು ಇನ್ನೊಂದು ಮಾತು ಹೇಳ್ತಾರೆ. ಅಮ್ಮ, ನಿನ್ನೊಡನೆ ನಾನು ಪಗಡೆ ಆಟ ಆಡ್ತಾ ಇರ್ತಕ್ಕಂತಹ ಈ ಒಂದು ಕಾಲವನ್ನು, ಒಂದು ಸಮಯವನ್ನು ಯಾವ ಕಾಲ ಪುರುಷ ಕೂಡ ಬೆಲೆ ಕಟ್ಟಕ್ಕಾಗೋದಿಲ್ಲ. ಯಾಕಂದರೆ ಜಗನ್ಮಾತೆಯನ್ನು ನೋಡೋದೇ ಯಾವ ಜನ್ಮದ ಪುಣ್ಯನೋ, ಎಷ್ಟು ಜಪ, ಎಷ್ಟು ತಪ, ಎಷ್ಟು ಇದು ಮಾಡಬೇಕು. ಅಂಥದ್ರಲ್ಲಿ ಇಂತಹ ಅಮೋಘವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಪಗಡೆ ಆಟ ಆಡೋದಕ್ಕೆ ಜಗನ್ಮಾತೆ ಕೂತಿದ್ದಾಳೆ ಅಂದರೆ ಇಂತಹ ಒಂದು ಸಮಯ ಏನಿದೆ, ಪ್ರತಿ ಒಂದು ಕಣದಷ್ಟು ಸಮಯ ಕೂಡ ಅತ್ಯಂತ ಮೌಲ್ಯಯುತವಾಗಿದೆ. ಹಾಗಾಗಿ ಆ ಮೌಲ್ಯ ಏನು ಅಂತೇಳಿ ಯಾವ ಕಾಲ ಪುರುಷ ಕೂಡ ಅದನ್ನು ಹೇಳೋಕ್ಕಾಗೋದಿಲ್ಲ ಅಂತೇಳಿ ಅತ್ಯಂತ ಸಂತೋಷವಾಗಿ ಹೇಳ್ತಾ ಇದ್ದಾರಂತೆ. ಆದರೂ ಒಂದು ಮಾತು ಹೇಳ್ತೀನಿ ತಾಯಿ, ನಿನ್ನ ಜೊತೆ ಈ ಆಟವನ್ನು ನಾನು ಆ ಕಾಲವನ್ನು ಯಾವುದೇ ಕಾರಣಕ್ಕೂ ವ್ಯಯ ಮಾಡೋದಿಲ್ಲ. ಕೆಲವು ಸರ್ತಿ ನೋಡ್ತಾ ಇರ್ತೀವಿ, ಆಟ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಟ ಬಿಟ್ಟು ಬೇರೆ ಏನೋ ಮಾತಾಡೋದು, ಆಟಕ್ಕೆ ಸಂಬಂಧಪಡದೇ ಇರ್ತಕ್ಕಂಥದ್ದು ಏನೋ ಮಾಡೋದು, ಕಾಲಹರಣ ಆಗೋಗುತ್ತೆ. ಅಂತಹ ಕಾಲಹರಣ ನಾನು ಮಾಡೋದಿಲ್ಲ ತಾಯಿ. ಹಾಗೆ ಈ ಒಂದು ಆಟ ಹೋಗ್ತಾ 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 ಕೆಲವು ಆಟ ಮುಂದುವರಿತಾ ಈ ಕಾಲವನ್ನು ನಾನು ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿದ್ದಂತಹ ಹಲವಾರು ಕೆಲವು ನಾಮಗಳನ್ನು ಪಠಿಸ್ತಾ ಇರ್ತೀನಿ. ಆಮೇಲೆ ಅವುಗಳ ಅರ್ಥ ಏನು ಅನ್ನೋದನ್ನು ನಾನು ಆಲೋಚನೆ ಮಾಡ್ತಾ ಈ ಕ್ಷಣಗಳಿಗೆ ಆ ಒಂದು ಪಾತಿವ್ರತ್ಯವನ್ನು, ಆ ಪವಿತ್ರತೆಯನ್ನು ಕೊಟ್ಟು ಪ್ರಯೋಜನವನ್ನು ನಾನು ಮಾಡ್ಕೋತೀನಿ ತಾಯಿ. ಸರ್ವ ಸ್ತೋತ್ರಗಳಲ್ಲೂ ಕೂಡ, ಪ್ರತಿಯೊಂದು ಸ್ತೋತ್ರಗಳಲ್ಲೂ ಕೂಡ ಶ್ರೀ ಚಕ್ರದ ಅರ್ಚನೆ, ಅಂತರ್ಗತವಾಗಿರತಕ್ಕಂತಹ ಅರ್ಥಗಳು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಆ ಅಕ್ಷರ, ಅದರ ಬದ್ಧತೆ, ಈ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಅದು ಬಹಳ ಸಹಕಾರಿ ತಾಯಿ. ಹಾಗಾಗಿ ಎಷ್ಟೋ ಭಾಷ್ಯಗಳನ್ನು ಬರೆದಿದ್ದೀನಿ. ಆದರೆ ಆ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯವನ್ನು ನಾನು ಬರೆಯೋಕ್ಕಾಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವರು. ಈ ಒಂದು ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯವನ್ನು ನನಗೆ ಬರೆಯೋದಕ್ಕಾಗಲಿಲ್ಲ. ಯಾಕಂದರೆ ಪ್ರತಿ ಸ್ತೋತ್ರಗಳನ್ನು ನಾನೇನು ಬರೆದಿದ್ದೀನಿ ಅದೆಲ್ಲ ಕೂಡ ಶ್ರೀಚಕ್ರಕ್ಕೆ ಸಂಬಂಧಪಟ್ಟಿದ್ದು, ಶ್ರೀಚಕ್ರದ ವರ್ಣನೆ ಅಥವಾ ಶ್ರೀಚಕ್ರಕ್ಕೆ ಪೂಜೆ, ಹೀಗೆ ಅನೇಕದ್ದು ಬರೆದಿದ್ದೀನಿ. ಆದರೆ ಲಲಿತಾ ಸಹಸ್ರನಾಮಕ್ಕೆ ನಾನು ಭಾಷ್ಯವನ್ನು ಬರೆಯಲಿಲ್ಲ ತಾಯಿ. ಹಾಗಾಗಿ ಈ ಪ್ರತಿ ಸ್ತೋತ್ರದಲ್ಲೂ ಕೂಡ ಶ್ರೀಚಕ್ರಾರ್ಚನೆ, ಶ್ರೀಚಕ್ರದ ಸ್ವರೂಪಗಳು, ಹಾಗೆ ಶ್ರೀಚಕ್ರದಲ್ಲಿರ್ತಕ್ಕಂತಹ ಸಮಸ್ತ ಸಾರವೂ ಕೂಡ ಆಗುವಂತೆ, ಅದರಲ್ಲಿ ಅಂತರ್ಗತ ಆಗೋ ರೀತಿಯಲ್ಲಿ ನಾನು ಜೋಡಿಸಿದ್ದೀನಿ. ಆದರೆ ಇಂತಹ ಒಂದು ಕೆಲಸವನ್ನು ಮಾಡಿದ್ರು ನಾನು ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆಯಲಿಲ್ಲ. ಯಾಕೆ ಅಂತ ಕಾರಣ ಏನು ಅಂದರೆ, ಈ ಒಂದು ಕಾರ್ಯ ಮಾಡಬೇಕು ಅಂತ ಅನಿಸಿದ್ರೂ ಕೂಡ ಅದು ತೃಪ್ತಿಯಾಗುವಂತೆ, ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರಿಬೇಕು ಅಂದರೆ ಮನಸ್ಸು ತೃಪ್ತಿಯಾಗೋ ರೀತಿಯಲ್ಲಿ ನಿನ್ನ ವರ್ಣನೆಯನ್ನು ನಾನು ಮಾಡೋಕ್ಕಾಗಲಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಇನ್ನೂ ಬರೆದಿಲ್ಲ ತಾಯಿ ಅಂತ ಹೇಳ್ತಾರೆ. ಹಾಗೆ ಆ ಶ್ರೀಚಕ್ರದಲ್ಲಿರ್ತಕ್ಕಂತಹ ಪರಿಪೂರ್ಣತೆ ನಾನಿನ್ನೂ ಸಾಧಿಸಿಲ್ಲ ಅಂತ ಶಂಕರ ಭಗವತ್ಪಾದರು ಎಲ್ಲ ವೇದಗಳನ್ನು ಕರತಲಾಮಲಕ ಮಾಡಿಕೊಂಡಂತಹ ಮಹಾ ಮೇಧಾವಿ, ಮಹಾ ಈಶ್ವರ ಸ್ವರೂಪಿ ಅವರೇ ಹೇಳ್ತಾ ಇದ್ದಾರೆ, ಆ ಶ್ರೀಚಕ್ರದಲ್ಲಿರ್ತಕ್ಕಂತಹ ಆ ಪರಿಪೂರ್ಣತೆ ನಾನಿನ್ನೂ ಸಾಧಿಸಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾನು ನಿನ್ನ ಆ ಲಲಿತಾ ಸಹಸ್ರನಾಮದಲ್ಲಿರ್ತಕ್ಕಂತಹ ಕೆಲವು ನಾಮಗಳನ್ನು ಹೇಳ್ತಾ ಉಚ್ಚರಿಸ್ತಾ ಆಟದಲ್ಲಿ ನಿನ್ನ ಗುಣಗಾನವನ್ನು ಮಾಡ್ತಾ ನಾನು ಆಟ ಆಡ್ತೀನಿ ತಾಯಿ, ನಿನಗೇನು ಅಭ್ಯಂತರ ಇಲ್ವೇನಮ್ಮ ಅಂತ ಅತ್ಯಂತ ವಿನಮ್ರನಾಗಿ ಕೇಳ್ತಾ ಇದ್ದಾರಂತೆ. ಆಗ ಆ ಭಕ್ತಿಯಿಂದ ಕೇಳಿರ್ತಕ್ಕಂತಹ ಶಂಕರ ಭಗವತ್ಪಾದರನ್ನ ಕುರಿತು ಅಮ್ಮ ಹೇಳ್ತಾಳೆ, ಅಮ್ಮ ನೀನು
ಖಂಡಿತವಾಗ್ಲೂ ಆ ಕೆಲಸ ಮಾಡಬಹುದು ಹಾಗೆ ಅಂತ ಹೇಳಿ ಆಗ ಆಟ ಆರಂಭವಾಯಿತು. ಅಂದರೆ ಈ ಶಂಕರ ಭಗವತ್ಪಾದರಿಗೆ ಇದ್ದಂತಹ ಮುಂದಾಲೋಚನೆನೇ ಬೇರೆ. ಜಗನ್ಮಾತೆ ಜೊತೆ ಆಟ ಆಡ್ತಾ ಇದ್ದೀನಿ ಅನ್ನೋದು ಒಂದಾದರೆ, ಮುಂದೆ ಲೋಕ ಕಲ್ಯಾಣ ಆಗಲಿ ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಇರೋದ್ರಿಂದ ಈ ಒಂದು ಆಟ ಆಡೋಕ್ಕಿಂತ ಮುಂಚೆನೆ ಜಗನ್ಮಾತೆಯನ್ನು ಅವ್ರು ಕೇಳ್ತಾ ಇದ್ದಾರೆ, ಅಮ್ಮ ನಾನು ನಿನ್ನ ಲಲಿತಾ ಸಹಸ್ರನಾಮದ ಹಲವು ನಾಮಗಳನ್ನು ನಾನು ಹೇಳಿ ಆಟ ಆಡ್ತೀನಿ ಅಂತ ಹೇಳಿ. ಹಾಗಾಗಿ ಆ ಜಗನ್ಮಾತೆಯಿಂದ ಹೂ ಅನ್ನುವಂತಹ ಒಂದು ಒಪ್ಪಿಗೆಯನ್ನು ಪಡೆದು ಆಟ ಆರಂಭವಾಗಿದ್ದಂತೆ ಮಂಟಪದ ಮಧ್ಯೆ ಶಂಕರಾಚಾರ್ಯರು ಕೂತಿದ್ದಾರೆ. ಗರ್ಭಗುಡಿಯಲ್ಲಿ ಜಗಜ್ಜನನಿ ವಿರಾಜಮಾನವಾಗಿ ಕೂತಿದ್ದಾಳಂತೆ. ಆ ಒಂದು ಸುಸಂದರ್ಭ, ಅಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಕಾಲಘಟ್ಟದಲ್ಲಿ, ಆ ಒಂದು ಸ್ಥಳದಲ್ಲಿ, ಆ ಒಂದು ಸಮಯದಲ್ಲಿ ಯಾರ್ಯಾರು ಅಲ್ಲಿ ಸೇರಿಬಿಟ್ಟಿದ್ರು ಅಂದರೆ ಎಲ್ಲ ದೇವಾನುದೇವತೆಗಳಿದ್ರಂತೆ, ಸರ್ವ ದೇವತೆಗಳಿದ್ರಂತೆ, ಭೂಮ್ಯಾದಿ ಪಂಚಭೂತಗಳಿದ್ವಂತೆ, ಅಷ್ಟ ದಿಕ್ಕುಗಳು, ದಿಕ್ಪಾಲಕರು, ಅಷ್ಟವಸುಗಳು, ಏಕಾದಶಿ ರುದ್ರರು, ಮರುದ್ಗಣಗಳು, ಅಶ್ವಿನಿ ದೇವತೆಗಳು, ಯೋಗಿಗಳು, ಯೋಗಿನಿಯರು, ಅವಧೂತರು, ಪಾತಾಳ ಲೋಕದ ನಾಗಗಳು, ಸತ್ಯ, ತಪೋಲೋಕ, ಆದಿತ್ಯ, ಅಗ್ನಿ, ದೇವತಾ ಗಣಗಳು ಎಲ್ಲರೂ ಕೂಡ ಅದೃಶ್ಯವಾಗಿದ್ದು ಆ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಿಬಿಟ್ಟಿದ್ದಾರಂತೆ. ಎಲ್ಲರೂ ನೋಡ್ತಾ ಇದ್ದಾರೆ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಂದರ್ಭ. ಶಂಕರ ಭಗವತ್ಪಾದರು ಆ ತಾಯಿ ಜೊತೆ ಪಗಡೆ ಆಟ ಆಡ್ತಾ ಇದ್ದಾರೆ. ಏನಾಗುತ್ತೆ ಅನ್ನುವಂಥ ಕುತೂಹಲದಿಂದ ಎಲ್ಲರೂ ಅಲ್ಲಿ ಬಂದು ನೆರೆದು ಅತ್ಯಂತ ಸಂತೋಷದಿಂದ ಕುತೂಹಲರಾಗಿ ನೋಡ್ತಾ ಇದ್ದಾರಂತೆ. ನೋಡಿ, ನಾವು ಸುಮ್ಮನೆ ಅದನ್ನು ಊಹಿಸ್ಕೊಂಡ್ರೆ ಎಲ್ಲ ದೇವತೆಗಳು ಸುತ್ತಾ ಇದ್ದಾರೆ. ಶಂಕರ ಭಗವತ್ಪಾದರು ಮಾನವ ರೂಪದಲ್ಲಿರ್ತಕ್ಕಂತಹ ಶಂಕರ ಕೂತಿರೋದು, ಆ ಜಗಜ್ಜನನೇ ಅಲ್ಲಿ ಕೂತಿದ್ದಾಳೆ. ಆಹಾ, ಎಂತಹ ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶ. ಊಹಿಸ್ಕೊಂಡ್ರೆ ಸತ್ಯವಾಗ್ಲೂ ಅಬ್ಬಬ್ಬಬ್ಬಬ್ಬ, ನಾವು ಇಲ್ಲಿಂದ ಅದನ್ನು ವರ್ಣಿಸೋದಕ್ಕೆ ಆಗೋದಿಲ್ಲ. ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಆ ಒಂದು ಪರಿಸರ. ಆಗ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿ ಶಂಕರ ಭಗವತ್ಪಾದರು ಮೊದಲನೇ ಗರವನ್ನು ಅವರು ಹಾಕ್ತಾ ಇದ್ದಾರಂತೆ. ಅದು 9 ಅಂತ ಬಿದ್ದಿದೆ, 5 ಮತ್ತು 4. ಆಗ ತಾಯಿ ಹೇಳ್ತಾಳಂತೆ, ಅಪ್ಪ ಒಳ್ಳೆಯದು, ನೀನು ನಡೆಸು ಮುಂದಕ್ಕೆ ಅಂತ ಹೇಳ್ತಾಳಂತೆ. ಅದನ್ನು ನೋಡಿ ಶಂಕರ ಭಗವತ್ಪಾದರು ಹೇಳ್ತಾರೆ, ಮಹಾಮಾತೆ ತನ್ನ ಕಾಯಿಗಳನ್ನು ಈ ದೇವಿಯ ಪಾದಗಳ ಹತ್ತಿರ ಇದ್ದಂತಹ ಆ ಹೂಗಳನ್ನು ತಗೊಂಡು ಶಂಕರಾಚಾರ್ಯರು ರಚಿಸಿರ್ತಕ್ಕಂತಹ ಆಟದ ಮನೆಯನ್ನು, ಆಟ 9 ಬಿದ್ದಿದೆ, 5 ಮತ್ತು 4 ಬಿದ್ದಿದೆ. ದೇವಿಯ ಪಾದದ ಹತ್ರ ಇದ್ದಂತಹ ಒಂದು ಹೂನ ಕೈನಲ್ಲಿ ತಗೊಂಡಿದ್ದಾರೆ. ನೋಡಿ, ಅವರು ರಚಿಸಿರ್ತಕ್ಕಂತಹ ಆ ಒಂದು ರೇಖೆಗಳು, ಆ ಮನೆಗಳು, ಅದನ್ನೆಲ್ಲವನ್ನು ಕೂಡ ಒಮ್ಮೆ ವೀಕ್ಷಿಸ್ತಾ ಇದ್ದಾರಂತೆ. 9 ಗೆರೆಗಳು, 44 ಕೋನಗಳು, 3 ವೃತ್ತಗಳು, ಭೂಪರಗಳು, 4 ದ್ವಾರಗಳು, ನವಾವರಣದ ಶ್ರೀಚಕ್ರ, ಹಾಗೆ 7 ಮಾತೃಕೆಯರು, ಅಷ್ಟಸಿದ್ಧಿಗಳು, ಶ್ರೀ ಚಂದನದ ಹುಡಿಯಿಂದ ಮಾಡಿರ್ತಕ್ಕಂತಹ ಅರಿಶಿನ ಕುಂಕುಮಗಳಿಂದ ಇರದಂತಹ ಆ ಗೆರೆಗಳಲ್ಲಿ ಆ ಶ್ರೀಚಕ್ರ ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದಂತೆ. ಆಗ ಅವರು ಹೇಳ್ತಾರೆ, ಶಂಕರ ಭಗವತ್ಪಾದರು ಅಮ್ಮನವ್ರಿಗೆ ಹೇಳ್ತಾರೆ, ಅಮ್ಮ ನೀನು ನವಾವರಣ ಪಂಡಿತೆ, ಆಟದಲ್ಲಿ ಮೊದಲನೇ ಗರ್ವಾಗಿ 9 ನನ್ನದು ಅಂತ. ಯಾಕೆಂದರೆ ಅವರು ಜ್ಞಾಪಿಸ್ತಾ ಇದ್ದಾರೆ, ಅಮ್ಮ ನೀನು ನವಾವರಣಕ್ಕೆ ಅಧಿಪತಿ, ಹಾಗಾಗಿ ಮೊದಲನೇ ಗರಾನೆ 9 ಬಿತ್ತು ಅಂತ ಹೇಳಿ ಆ ದೇವಿಯ ಪಾದದಲ್ಲಿದ್ದಂತಹ ಒಂದು ಹೂನ ತಗೊಂಡು ನಡೆಸ್ತಾರಂತೆ. ಆಮೇಲೆ ದೇವಿಯು ಕೂಡ ಅವಳ ಗರವನ್ನು ಹಾಕ್ತಾಳೆ. ಅದಕ್ಕೆ ಶಂಕರ ಭಗವತ್ಪಾದರು ಇನ್ನೊಂದು ಮಾತನ್ನೇ ಹೇಳ್ತಾರೆ, ಅಮ್ಮ ನೀನು ದಕ್ಷಿಣಾಮೂರ್ತಿ ಸ್ವರೂಪಿಣಿ. ಲಲಿತಾ ಸಹಸ್ರನಾಮದಲ್ಲಿ ದಕ್ಷಿಣಾಮೂರ್ತಿ ಸ್ವರೂಪಿಣಿ ಅಂತ ಒಂದು ನಾಮ ಬರುತ್ತೆ, ಅದನ್ನು ಅವರು ಜ್ಞಾಪಿಸ್ತಾ ಇದ್ದಾರೆ. ಅಮ್ಮ ನೀನು ದಕ್ಷಿಣಾಮೂರ್ತಿ ಸ್ವರೂಪಿಣಿ,
ಷಡಕ್ಷರ ಮಂತ್ರ ಸ್ವರೂಪಿಣಿಯಮ್ಮ. ಹಾಗೆ ಈ ಸರ್ತಿ 5 ಅಂತ ಹೇಳಿ ದಾಳವನ್ನು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಮೊದಲೇ ಹೇಳಿದ್ರು, ನನಗೆ ಯಾವ ಒಂದು ಗರ ಬೇಕೋ ಆ ಗರವನ್ನು ನಾನು ಕೇಳ್ತೇನೆ, ನನಗೆ ಬೀಳಬೇಕು ಅಂತ ಅವ್ರು ಹೇಳಿದ್ರು. ಹಾಗೆ ಇವರು 5 ಅಂತ ಹೇಳ್ತಾರಂತೆ. 5 ಅಂತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸಂಖ್ಯೆ. ಯಾಕೆಂದರೆ ಆ ಜಗನ್ಮಾತೆಯ ಒಂದು ನಾಮ ಯಾವುದು ಅಂದರೆ ಪಂಚಸಂಖ್ಯೋಪಚಾರಿಣಿ, ಪಂಚಪ್ರೇತ ಮಂಚಾದಿಶಾಯಿನಿ, ಪಂಚಕೋಶಾತ್ಮಿಕ. ಹೀಗೆ 5 5 5 ಅಂತ ಬರ್ತಕ್ಕಂಥ ಅನೇಕ ನಾಮಗಳಲ್ಲಿ ಆ ಒಂದು ಇದನ್ನು ಮನಸ್ಸಿನಲ್ಲಿ ಇಟ್ಟು ಆ ದೇವಿ ಹೇಳ್ತಾ ಇದ್ದಾರೆ, ಅಮ್ಮ 5 ಅಂತ ಹೇಳಿ ಮುಂದಕ್ಕೆ ನಡೆಸ್ತಾರಂತೆ. ಹೀಗೆ ಈ ಜಗನ್ಮಾತೆಯ ಜೊತೆ ಶಂಕರ ಭಗವತ್ಪಾದರ ಆಟ ಮುಂದುವರಿತಾ ಇದೆ. ಮುಂದೆ ಇನ್ನೂ ಏನೇನು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ನಡೀತು, ಜಗನ್ಮಾತೆ ಹತ್ರ ಶಂಕರ ಭಗವತ್ಪಾದರು ಏನೇನು ಮಾತಾಡಿದ್ರು, ಏನೇನು ನಡೀತು ಅನ್ನೋ ವಿಚಾರವನ್ನು ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಈ ಶಂಕರ ಭಗವತ್ಪಾದರ ಈ ಆಟವನ್ನು ಆಡ್ತಾ ಇರೋದ್ರಿಂದ, ಕೇಳ್ತಾ ಇರೋದ್ರಿಂದ ಆ ಜಗನ್ಮಾತೆಯ ಅನುಗ್ರಹ ಸಂಪೂರ್ಣವಾಗಿ ಆಗಲಿ, ಎಲ್ರಿಗೂ ಕೂಡ ಶುಭವಾಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಮತ್ತೊಂದು ಪ್ರಾರ್ಥನೆ, ಪ್ರತಿಯೊಬ್ಬರೂ ಕೂಡ ಈ ಒಂದು ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ಬಂಧುಗಳು, ಬಳಗ ಎಲ್ರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಯಾಕೆಂದರೆ ಅವರು ಕೂಡ ಈ ಒಂದು ವಿಚಾರಗಳನ್ನು ಕೇಳಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ಕೋರಿಕೆಯನ್ನು ಮನ್ನಿಸಬೇಕು. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.